ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, SSC ಸೆಂಟ್ರಲ್ ಗೌರ್ಮೆಂಟಿಂದ ಡೆಲ್ಲಿ ಪೊಲೀಸ್ ಹುದ್ದೆಗೆ ಸಂಬಂಧಪಟ್ಟಂತೆ ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ಈ ಒಂದು ಹುದ್ದೆಗೆ ನೀವು ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮೊದಲನೇದಾಗಿ ನಾವು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ನೋಡೋದಾದರೆ, ಇದರ ಒಂದು ಆನ್ಲೈನ್ ಅಪ್ಲಿಕೇಶನ್ ಓಪನಿಂಗ್ ಡೇಟ್ ಬಂದು 22/9/2025ಕ್ಕೆ ಇದರೊಂದು ಅಪ್ಲಿಕೇಶನ್ ಡೇಟ್ ಓಪನ್ ಆಗಿದ್ದು, ಲಾಸ್ಟ್ ಡೇಟ್ ಬಂದು 21/10/2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ನಂತರ ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ನೋಡೋದಾದರೆ 22/10/2025ಕ್ಕೆ ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಇರುತ್ತೆ. ನಂತರ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ರಾಂಗ್ ಮಾಡಿದರೆ ಅದರ ಒಂದು ಕರೆಕ್ಷನ್ ಡೇಟ್ ನಾವು ನೋಡೋದಾದರೆ ದಿನಾಂಕ 29/10/2025ರಿಂದ 31/10/2025 ಈ ಒಂದು ಡೇಟ್ ಒಳಗಡೆ ನೀವು ಕರೆಕ್ಷನ್ ಅಥವಾ ಮಾಡಿಫಿಕೇಷನ್ ಮಾಡ್ಕೋಬೋದು. ನಂತರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದು ನಿಮಗೆ ಡಿಸೆಂಬರ್ 2025 ಮತ್ತು ಜನವರಿ 2026 ಈ 2 ತಿಂಗಳಲ್ಲಿ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡ್ತೀವಿ ಅಂತ ನಿಮಗೆ ತಿಳಿಸಿದ್ದಾರೆ. ನಂತರ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನು ಗೊತ್ತಾಗಲಿಲ್ಲ ಅಂದರೆ ನೀವು ಇಲ್ಲಿ ಕಾಣ್ತಂಥ ಟೋಲ್ ಫ್ರೀ ನಂಬರ್ಗೆ ನೀವು ಡಯಲ್ ಮಾಡ್ಬೋದು. 18003093063 ಈ ಒಂದು ನಂಬರ್ಗೆ ನೀವು ಡಯಲ್ ಮಾಡಿ ನೀವು ಹೆಲ್ಪ್ ತಗೋಬೋದು. ಓಕೆ, ಅಪ್ಲಿಕೇಶನ್ ಹಾಕೋಕ್ಕೆ. ನಂತರ ಪೇ ಸ್ಕೇಲ್ ನೋಡೋದಾದರೆ ತಿಂಗಳಿಗೆ 21,700ರಿಂದ 69,100 ತನಕ ನಿಮ್ಮೊಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. ನಂತರ ವೇಕೆನ್ಸಿ ಸಂಬಂಧಪಟ್ಟಂತೆ ನೋಡೋದಾದರೆ ಕಾನ್ಸ್ಟೇಬಲಲ್ಲಿ ಮೇಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ 4,408 ವೇಕೆನ್ಸಿ ಕನ್ಫರ್ಮ್ ಮಾಡಿದ್ದಾರೆ. ನಂತರ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಮತ್ತು ಅದರ್ಸ್ ಅವ್ರಿಗೆ ನೋಡೋದಾದರೆ 285 ವೇಕೆನ್ಸಿನವ್ರು ಕನ್ಫರ್ಮ್ ಮಾಡಿದ್ದಾರೆ. ನಂತರ ಕಾನ್ಸ್ಟೇಬಲ್ ಮೇಲಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಕಮಾಂಡೋ ಹುದ್ದೆಗೆ ಸಂಬಂಧಪಟ್ಟಂತೆ 376 ವೇಕೆನ್ಸಿನವ್ರು ಕನ್ಫರ್ಮ್ ಮಾಡಿದ್ದಾರೆ. ನಂತರ ಕಾನ್ಸ್ಟೇಬಲ್ ಫೀಮೇಲ್ ಕ್ಯಾಟಗರಿಲಿ ನೋಡೋದಾದರೆ 2,496 ವೇಕೆನ್ಸಿನವರು ಕನ್ಫರ್ಮ್ ಮಾಡಿರೋಕ್ಕೆ. ಸೊ ಟೋಟಲ್ ಆಗಿ ಇಲ್ಲಿ 7,565 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ಇಲ್ಲಿ ಕ್ಯಾಟಗರಿ ವೈಸ್ದಲ್ಲೂ ಕೂಡ ಡಿವೈಡ್ ಮಾಡಿ ತಿಳಿಸಿದ್ದಾರೆ, ನೀವು ನೋಡ್ಕೊಳ್ಳಿ. ನಂತರ ಏಜ್ ನೋಡೋದಾದರೆ ಕನಿಷ್ಠ ಅಂದರೆ 18 ವರ್ಷ ಆಗಿರಬೇಕು, ಗರಿಷ್ಠ 25 ವರ್ಷದ ಒಳಗಡೆ ಇರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದು ನಿಮಗೆ ಏಜ್ ರೆಸ್ಟ್ರಿಕ್ಷನ್ ಕೂಡ ಇರುತ್ತೆ. ಓಕೆ, ನಂತರ ಇಲ್ಲಿ ನಿಮಗೆ NCC ಸರ್ಟಿಫಿಕೇಟ್ ಇರೋರಿಗೂ ಕೂಡ ಇಲ್ಲಿ ಬೋನಸ್ ಅಂಕಗಳು ಕೂಡ ನಿಮಗೆ ಸಿಗುತ್ತೆ. C ಸರ್ಟಿಫಿಕೇಟ್ ಇರೋರಿಗೆ 5% ಅಷ್ಟು ಹಾಗೂ B ಸರ್ಟಿಫಿಕೇಟ್ ಇರೋರಿಗೆ 3% ಅಷ್ಟು, ನಂತರ A ಸರ್ಟಿಫಿಕೇಟ್ ಇರೋರಿಗೆ 2% ಅಷ್ಟು ನಿಮಗೆ ಎಕ್ಸಾಮಲ್ಲಿ ನಿಮಗೆ ಬೋನಸ್ ಮಾರ್ಕ್ಸ್ ಕೂಡ ನಿಮಗೆ ಸಿಗುತ್ತೆ. ಓಕೆ, ನಂತರ ಡೆಲ್ಲಿ ಪೊಲೀಸ್ ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ನೋಡೋದಾದರೆ, ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಅಥವಾ ಮಂಡಳಿಯಿಂದ ನೀವು 12ನೇ ತರಗತಿ 12th ನೀವು ಪಾಸಾಗಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಿರ್ತೀರ. ಓಕೆ, ನಂತರ ಫೀಸ್ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ವುಮೆನ್ ಕ್ಯಾಟಗರಿ ಅವರಿಗೆ, SC ST ಅವರಿಗೆ ಹಾಗೂ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಇವರನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪೀಸ್ ಅಷ್ಟು ನಿಮಗೆ ಫೀಸ್ ಇರುತ್ತೆ. ಓಕೆ, ನೀವು ಆನ್ಲೈನ್ ಮೂಲಕ ನೀವು ಪೇ ಮಾಡ್ಕೋಬೋದು. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಪೇ ಮೂಲಕ ನೀವು ಆನ್ಲೈನ್ ಪೇಮೆಂಟ್ ನೀವು ಮಾಡ್ಕೋಬೋದು. ಓಕೆ, ಮತ್ತು ಈ ಒಂದು ಫೀಸ್ ಪೇಮೆಂಟು 22/10/2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಒಂದಿನ ಎಕ್ಸ್ಟ್ರಾ ಡೇಟ್ ಕೊಟ್ಟಿರ್ತಾರೆ. ಓಕೆ, ನಂತರ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಅಂತ ನೋಡೋದಾದರೆ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರಗಿ ಅಥವಾ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಈ ಒಂದು ಡಿಸ್ಟಿಕ್ಗಳಲ್ಲಿ ಮಾತ್ರ ನಿಮಗೆ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ. ಓಕೆ, ನಿಮಗೆ ಯಾವುದು ನಿಯರೆಸ್ಟ್ ಇರುತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಪ್ರಿಫರೆನ್ಸ್ ಕೊಟ್ಕೋಬೇಕಾಗುತ್ತೆ. ಓಕೆ, ನಿಮ್ಮ ನಿಯರೆಸ್ಟ್ ಯಾವುದಿರುತ್ತೆ ಅದು ನೀವು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ನೀವು ಪ್ರಿಫರೆನ್ಸ್ ಕೊಟ್ಕೊಳ್ಳಿ. ನಂತರ ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದರೆ ಇದು ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಓಕೆ, ಇದು ಆಬ್ಜೆಕ್ಟಿವ್ ಟೈಪ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಎ ಅಲ್ಲಿ ನಿಮಗೆ ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ 50 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ. ನಂತರ ಪಾರ್ಟ್ ಬಿ ಅಲ್ಲಿ ರೀಸನಿಂಗ್ ಸಂಬಂಧಪಟ್ಟಂತೆ 25 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ನಂತರ ಪಾರ್ಟ್ ಸಿ ಅಲ್ಲಿ ನ್ಯೂಮೆರಿಕಲ್ ಎಬಿಲಿಟಿಯಲ್ಲಿ 15 ಕ್ವಶನ್ ಇರುತ್ತೆ, 15 ಮಾರ್ಕ್ಸ್ ಇರುತ್ತೆ. ನಂತರ ಪಾರ್ಟ್ ಡಿ ಅಲ್ಲಿ ನಿಮಗೆ ಕಂಪ್ಯೂಟರ್ ಫಂಡಮೆಂಟಲ್ಸ್, MS Excel, MS Word ಮತ್ತು ಕಮ್ಯುನಿಕೇಷನ್, ಇಂಟರ್ನೆಟ್, WWW ಆ್ಯಂಡ್ ವೆಬ್ ಬ್ರೌಸರ್ಗೆ ಸಂಬಂಧಪಟ್ಟಂತೆ ನಿಮಗೆ 10 ಕ್ವಶನ್ಸ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ಇದು ನಿಮಗೆ 90 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಇಲ್ಲಿ ಪ್ರತಿಯೊಂದು ರಾಂಗ್ ಆನ್ಸರ್ಗೆ 0.25 ಅಷ್ಟು ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಈ ಒಂದು ಎಕ್ಸಾಮ್ ಬಂದು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ ಹಾಗೂ ಇದು ನಿಮಗೆ ಇಂಗ್ಲೀಷ್ ಆ್ಯಂಡ್ ಹಿಂದಿ 2 ಲ್ಯಾಂಗ್ವೇಜಲ್ಲಿ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಓಕೆ, ನಂತರ ಇಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ನಿಮಗೆ CUT ಟೆಸ್ಟ್ ಇರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ.
ನಂತರ ನಿಮ್ಮ ಒಂದು ಫಿಸಿಕಲ್ ಟೆಸ್ಟ್ ಇರುತ್ತೆ. ನಂತರ ನಿಮ್ಮೊಂದು ಡಾಕ್ಯುಮೆಂಟ್ಗಳನ್ನ ವೆರಿಫಿಕೇಷನ್ ಮಾಡಿ ನಂತರ ಮೆಡಿಕಲ್ ಎಕ್ಸಾಮ್ನ ಮಾಡಿ ನಿಮ್ಮನ್ನ ಆಯ್ಕೆನ ಮಾಡ್ಕೋತಾರೆ. ಓಕೆ, ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇವ್ರ ಅಫಿಷಿಯಲ್ ವೆಬ್ಸೈಟ್ ಆದಂತಹ ssc.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇಲ್ಲಾಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಲಿಂಕ್ ಕ್ಲಿಕ್ ಮಾಡಿಕೊಂಡು ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಗೋಬೋದು ಹಾಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತಾ, ಸೊ ಇದಿಷ್ಟು ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇದಾಗಿರುತ್ತೆ. ಸೊ ಇಲ್ಲಿ 12th ಪಾಸ್ ಆಗಿರೋರು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನೀವು ಕೂಡ ಅಪ್ಲಿಕೇಶನ್ ಹಾಕಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಅಪ್ಲಿಕೇಶನ್ ಹಾಕಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೀಗೆ ಹೆಚ್ಚಿನ ಒಂದು ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.